ಯಕ್ಷಗಾನದ ಶ್ರೇಷ್ಠ ಕಲಾವಿದರನ್ನು ನಿಮ್ಮ ಮುಂದೆ ತರುವಂತಹ ಸುದ್ದಿ ಟಿವಿಯ ವಿಶೇಷ ಕಾರ್ಯಕ್ರಮ ಯಕ್ಷರಂಗಕ್ಕೆ ಸ್ವಾಗತ. ನಾನು ಸೌಮ್ಯಶ್ರೀ ಮಾರ್ನಾಡ್. ಯಕ್ಷಗಾನ ಕ್ಷೇತ್ರದಲ್ಲಿ ಸುಮಾರು ಅರ್ಧ ಶತಮಾನಕ್ಕೂ ಹೆಚ್ಚು ಕಾಲ ದಿಗ್ಗಜರಾಗಿ ಮೆರೆದ, ಭಾಗವತರಾಗಿ ಸಾಕಷ್ಟು ಹೆಸರುವಾಸಿಯಾಗಿರುವ ಹಿರಿಯ ಕಲಾವಿದರಾಗಿರುವ, ಹಾಗೆ ಯಕ್ಷಗಾನ ಕ್ಷೇತ್ರದ ಒಂದು ಸ್ಫೂರ್ತಿಯ ಸೆಲೆಯಾಗಿರುವಂತಹ ಕುರಿಯ ಗಣಪತಿ ಶಾಸ್ತ್ರಿ ಅವರು ಇವತ್ತು ನಮ್ಮ ಜೊತೆಗಿದ್ದಾರೆ. ಬನ್ನಿ ಅವ್ರ ಜೊತೆಗೆ ಅರ್ಧ ಗಂಟೆಗಳ ಕಾಲ ಅವರ ವಿಚಾರಗಳನ್ನು ಹಂಚಿಕೊಳ್ಳುವ. ಭಾಗವತರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಳಿ ಸರ್, ಸುಮಾರು ಅರ್ಧ ಶತಮಾನಕ್ಕೂ ಹೆಚ್ಚು ಕಾಲ ನೀವೀಗ ಯಕ್ಷಗಾನ ಕ್ಷೇತ್ರದಲ್ಲಿ ಮುಂದುವರಿತಾ ಇದ್ದೀರಾ. ನಿಮ್ಮ ಕಾಸರಗೋಡು ಒಂದು ಗಡಿಭಾಗದ ಜಿಲ್ಲೆಯಿಂದ ಬಂದಂಥವರು, ಅಲ್ಲಿಯ ವಾತಾವರಣ ಯಕ್ಷಗಾನಕ್ಕೆ ಹೇಗೆ ಪೂರಕವಾಯಿತು? ನೀವು ಈ ಯಕ್ಷಗಾನ ಆರಂಭಿಸೋದಕ್ಕೆ ಹೇಗೆ, ಯಾವ ರೀತಿ ಸ್ಫೂರ್ತಿ ಆಯಿತು ಅಂತ? ನಾವು ಸಣ್ಣದಿರುವಾಗಲೇ, ಅಂದರೆ ಚಿಕ್ಕದಿರುವಾಗ 2ನೇ ಕ್ಲಾಸ್ 3ನೇ ಕ್ಲಾಸಲ್ಲಿರುವಂಥ ಟೈಮಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಮೇಳ ಮಂಜೆ ಹೆಗ್ಗಡೆಯವರ ಕಾಲದಲ್ಲಿ ನಮ್ಮ ದೊಡ್ಡ ತಂದೆಯವರಿಗೆ ನಡೆಸೋದಕ್ಕೆ ಕೊಟ್ಟಿದ್ದರು. ಹಾಗೆ ಸಾಧಾರಣ 10-20 ವರ್ಷಕ್ಕಿಂತ ಮೇಲ್ಪಟ್ಟು ದೊಡ್ಡ ತಂದೆಯವರು ಆ ಮೇಳದ ಪ್ರಧಾನ ವೇಷಧಾರಿ ಮತ್ತು ಸಂಚಾಲಕರಾಗಿದ್ದರು. ತಂದೆಯವರು ಅವರಿಗೆ ಸಪೋರ್ಟ್ ಮಾಡ್ತಿದ್ದರು. ಆ ಟೈಮಲ್ಲಿ 2 ಸೆಟ್ಟು ಚಂಡಮದ್ದಳೆ ಮತ್ತು ಹಿರಿಯ ಅಗರಿ ಭಾಗವತರು, ಹಿರಿಯ ಬಲಿಪ ಭಾಗವತರು, ಇಂಥ ಕಲಾವಿದರು ಭಾಗವತರುಗಳು ಬರ್ತಿದ್ದರು. ತುಂಬ ವೇಷಧಾರಿಗಳು, ಬಣ್ಣದ ಮಾಲಿಂಗ, ಕರ್ಗಲ್ ಸುಬ್ಬಣ್ಣ ಭಟ್ರು, ಇಂಥ ಹೆಸರಾಂತ ಕಲಾವಿದರು, ಕದಿರೆ ವಿಷ್ಣು, ಇಂಥವರೆಲ್ಲ ಆ ಟೈಮಲ್ಲಿ ಮನೆಯಲ್ಲೇ ಇದ್ದಾಗ, ಕುರಿಯದಲ್ಲೇ ಇದ್ದಾಗ ಇರ್ತಿದ್ದರು. ಮಧ್ಯಾಹ್ನ ಊಟಕ್ಕೆ ಕಡಿಮೆ ಸಂಖ್ಯೆಯಲ್ಲಿ ಒಂದು 50 ಮಂದಿ ಇಲ್ಲದ ದಿವಸ ಇರಲಿಕ್ಕಿಲ್ಲ. ಒಂದು ಬದಿಯಿಂದ ಮತ್ತಿನ ವರ್ಷಕ್ಕೆ ಧರ್ಮಸ್ಥಳ ಮೇಳಕ್ಕೆ ಕಲಾವಿದರನ್ನು ತಯಾರು ಮಾಡುವಂಥ ದೃಷ್ಟಿಯಿಂದ ಯಕ್ಷಗಾನ ಕ್ಲಾಸು, ಅಂದರೆ ಆ ಕಾಲದ ಪದ್ಧತಿ ಹೇಗಿತ್ತಂದರೆ ಗುರುಕುಲ ಪದ್ಧತಿಯಾಗಿ ಊಟ ವಸತಿ ಎಲ್ಲ ಕೊಟ್ಟು ಧರ್ಮಾರ್ಥ ಶಿಕ್ಷಣ ಹಾಗೆಂತೇಳಿ ತಪ್ಪಿದರೆ ಶಿಕ್ಷೆ ಕಂಡಪಟ್ಟು ಸಿಗ್ತಿತ್ತು. ಅದು ನನಗೂ ಸಿಕ್ಕಿದೆ ದೊಡ್ಡ ತಂದೆಯವರು ಕಳಿಸುವಾಗ. ರಿಯಾಯಿತಿ ತಮ್ಮನ ಮಗ ಮತ್ತೊಬ್ಬ ಅಂತ ಹೇಳಿ ಆ ಭೇದ ಭಾವನೆ ಇರಲಿಲ್ಲ ದೊಡ್ಡ ತಂದೆಯವ್ರ ಹತ್ರ. ಸರಿಯಾಗದೆ ಅದನ್ನು ಮತ್ತೆ ಮುಂದಿನ ಸ್ಟೆಪ್ ಹೋಗ್ತಿರಲಿಲ್ಲ. ನಾನು ಬೆಳೆದಂಥ ವಾತಾವರಣ ಉಂಟಲ್ಲ, ಆಟದವರೇ ಇದ್ದದ್ದು ಆ ಸಮಯದಲ್ಲಿ ನಮ್ಮ ಮನೆಯಲ್ಲಿ. ಹಾಗಾಗಿ ನಮ್ಮ ಕಿವಿಗೆ ನಾವು ಬುದ್ಧಿ ತಿಳಿಯುವುದರಲ್ಲಿ ಚಂಡಮದ್ದಳೆ ನಾದ ಭಾಗವತಿಗೆ ಕೇಳ್ತಿತ್ತು. ಹಾಗೆಂತೇಳಿ ನಾನು ಕಲಿತದ್ದು ಪ್ರಾಥಮಿಕವಾಗಿ ಮಾತ್ರ ಹೆಜ್ಜೆಗಾರಿಕೆ, ನಾಟ್ಯವನ್ನು ಶಾಸ್ತ್ರೀಯವಾಗಿ ಕಲ್ತಿದ್ದೇನೆ. ನನಗೆ ಈಗ ಖಂಡಿತವಾಗ್ಲೂ ಒಂದು ಶಿಸ್ತುಬದ್ಧ ವಾತಾವರಣದಲ್ಲಿ, ಅಪ್ಪಟ ಯಕ್ಷಗಾನ ಕಲೆಯ ವಾತಾವರಣದಲ್ಲಿ ನೀವು ಬೆಳೆದುಕೊಂಡು ಬಂದವರು. ನಿಮ್ಮ ಈ ಆಸಕ್ತಿ ಅಲ್ಲಿಂದ ಹೇಗೆ ಆರಂಭ ಆಯಿತು? ಅಂದರೆ ನೀವು ಆಗಲೇ ಭಾಗವತರಾಗಿ ಆರಂಭಿಸಿದ್ರಾ? ಇಲ್ಲಮ್ಮ, ಅದಕ್ಕೆ ನಮಗೆ ಅವಕಾಶ ಇರಲಿಲ್ಲ. ನಾವು ಅದನ್ನು ಬಾಗಿಲಿನ ಬದಿಯಲ್ಲಿ ಎಲ್ಲಿಯಾರು ನಿಂತು ನೋಡ್ತಿದ್ದೇವಲ್ಲದೆ ನಮಗೆ ಅಲ್ಲಿಗೆ ಹೋಗಿ ಬಿಡ್ತಿರ್ಲಿಲ್ಲ ನಮ್ಮ ತಂದೆಯವರಾಗಿ ಬಿಡ್ತಾನೆ. ಯಾಕೋ ಅವ್ರಿಗೆ ಯಕ್ಷಗಾನದ ಮೇಲೆ ನಮಗೆ ಮಾತ್ರ ಸಾಕು, ನಮ್ಮ ಮಕ್ಕಳಿಗೆ ಬೇಡ ಅನ್ನುವಂಥ ಅದಕ್ಕೆ ಹೆಚ್ಚಿನ ಕಲಾವಿದರಿಗೆ ಆಗಿರ್ತೇವೆ ನೋಡಿ. ಅಂದರೆ ಅನಿವಾರ್ಯವಾಗಿ ಅವರು ಹಿಡಿದಿದ್ದೀರಿ. ಯಕ್ಷಗಾನ ಕಲಾವಿದರು ಯಾವ ಸುಖ ಸಂಪತ್ತಿಗೆ ಅಲ್ಲಿ ಮೆರೀತಾರ ಆ ಸ್ಥಿತಿ ಆಗ ಇರಲಿಲ್ಲ ಅಮ್ಮ ಸತ್ಯಸಂಗತಿಗಾದರೆ. ಅಷ್ಟು ವಿರೋಧ ಇದ್ದರೂ ಹೇಗೆ ನೀವು ಮತ್ತೆ ಯಾವ ರೀತಿ ನಿಮ್ಮ ಜೀವನವನ್ನು ಆರಂಭಿಸಿದ್ರಿ ಯಕ್ಷಗಾನದಲ್ಲಿ? ಅಂದರೆ ಇದು ಕೇಳಿ ಬಂದದ್ದು ನಮಗೆ. ಯಾವುದು ಭಾಗವತಿಗೆ ಶಾಸ್ತ್ರೀಯವಾಗಿ ಹೇಳೋದಿದ್ದರೆ ಯಕ್ಷಗಾನದ ಭಾಗವತಿಗೆ ಹೇಗಿರ್ಬೇಕಂದ್ರೆ, ಕಡಿಮೆ ಪಕ್ಷ ಒಂದು 5 ವರ್ಷ ಆದರೂ ಒಂದು ಸೀನಿಯರ್ ಭಾಗವತರೊಟ್ಟಿಗೆ ಅವ ಸಂಗೀತಗಾರನಾಗಿರಬೇಕು. ಉಪಭಾಗತ್ಯರು ಅಂತ ಹೇಳ್ತಾರೆ. ಮುದದಿಂದ ನಿನ್ನ ಗಜಮುಖದವಗೆ ಚೌಕಿಯಿಂದ ಹೇಳಿದ ನಂತರ ಮುದನಿಂದ ನಿನ್ನ ಕೊಂಡಾಡುವರು ಅಂತ ಹೇಳಿಂತಲ್ಲ, ಪೀಠಿಗೆ ಶ್ರೀವೇಷ ಕಚ್ಚೆ ಶ್ರೀವೇಷ ಕುಣಿಸುವಂತ ಉಂಟು, ಅದು ಕುಣಿಸಲ್ಲವರಿಗೆ ಹೇಳಲಿಕ್ಕೆ ಗೊತ್ತಿರಬೇಕು ಅವನಿಗೆ. ಹಾಗೊಂದು 4 ವರ್ಷ 5 ವರ್ಷ ಅಭ್ಯಾಸ ಮಾಡಿದ ನಂತರ ನೆಕ್ಸ್ಟ್ ಅವನನ್ನು ಭಾಗವತಿಗೆ ಸ್ವಲ್ಪ ಕೂತುಗೊಳಿಸಿ ಅವನನ್ನು ಮುಂದುವರಿಸುವ ಪದ್ಧತಿ ಇತ್ತು ಆ ಕಾಲದಲ್ಲಿ. ಈಗ ಅದಿಲ್ಲ. ಹಾಗೆಂತೇಳಿ ನಮಗೆ ಅದು ಏನಾಯ್ತಂದರೆ, ನಮಗೆ ವೇಷ ಹಾಕಲಿಕ್ಕೆ ದೊಡ್ಡ ತಂದೆಯವರು 65ನೇ ಇಸವಿಯಲ್ಲಿ ಹೃದಯಾಘಾತಕ್ಕೆ ಒಳಗಾಗಿ ಧರ್ಮಸ್ಥಳ ಮೇಳದಿಂದ ಬಿಡುವುದು ಮತ್ತು ಧರ್ಮಸ್ಥಳ ಮೇಳವನ್ನು ನಿಲ್ಲಿಸಬೇಕಾದಂಥ ಅವಶ್ಯಕತೆ, ಒಂದು ಅವಶ್ಯಕತೆ ಅಲ್ಲ, ಅನಿವಾರ್ಯಕ್ಕೆ ಸಿಕ್ಕಬೇಕಾಯ್ತು ಅವರಿಗೆ. ಆಮೇಲೆ ಅವರಿಗೆ ಇದನ್ನು ಮೈಯಲ್ಲಿಡಿ ಅವರ ಜೀವನವೇ ಯಕ್ಷಗಾನಕ್ಕೆ ಅಂತಲಿತ್ತು. ಅದಂತ ಹೊರಗೆ ಬರಲಿಕ್ಕೆ ಆಗಲಿಲ್ಲ ಅವರಿಗೆ, ಕುಣಿಲಿಕ್ಕೆ ಅವರಿಗೆ ಆಗದಿದ್ದರೂ ಕೂಡ. ಹಾಗೆ ನಮ್ಮ ಮಕ್ಕಳಿಗೆ ಹೇಳಿಕೊಡುವ ಅಂತೇಳಿ ಶಾಲೆ ಬಿಟ್ಟು ಬಂದ ನಂತರ ನಮಗೆ ಹೇಳಿಕೊಡ್ತಿದ್ದರು. ಹಾಗೆ ವಿಠಲ ಶಾಸ್ತ್ರ ಶಿಷ್ಯ ಅಂತೇಳಿ ನಮ್ಮದೇ ಒಂದು ಮಕ್ಕಳದ್ದೇ ಒಂದು ಆಟ ಸೆಟ್ಟಿತ್ತು. ತುಂಬ ಕಡೆ ಆಟ ಆಗಿದೆ, ಅದು ಭಾರಿ ಚೆನ್ನಾಗಾಗಿತ್ತು. ಅದಕ್ಕೆ ಒಂದು 7-8 ಪ್ರಸಂಗಗಳನ್ನು ಸೆಲೆಕ್ಟ್ ಮಾಡಿ ಅದರ ಅರ್ಥವನ್ನು ಬೈಹಾಟ್ ಮಾಡಿಸಿ ನಮ್ಮ ಕೈಯಿಂದ, ಅದರ ಪದ್ಯ ಎಲ್ಲ ಬೈಹಾಟ್ ಮಾಡಿಸಿ ಆಮೇಲೆ ಅದರ ಅರ್ಥವನ್ನು ಅಭಿನಯವನ್ನು ನಮಗೆ ಹೇಳಿಕೊಟ್ಟು ಅದು ಹಾಗೆ ಆಗುವಾಗ ಮಾಡ್ತಿದ್ದರು.
ಹಾಗಾಗಿ ನೀವು ಯಕ್ಷಗಾನ ಆರಂಭಿಸಿದ್ದು ವೇಷ ಮಾಡೋದ್ರ ಮೂಲಕ. ವೇಷಧಾರಿಯಾಗಿ ಆರಂಭಿಸಿದ್ದು. ವೇಷಧಾರಿಯಾಗಿ ಯಾವ ರೀತಿಯ ಪಾತ್ರಗಳನ್ನ ಮಾಡ್ತಾ ಇದ್ರು? ನನಗೆ ಅದಂದರೆ ನನ್ನ ಶರೀರ ಹೀಗಿದ್ದಾಗ ಆಗಲೂ ದೀರ್ಘವಾಗಿದ್ದು ಇದ್ದ ಕಾರಣ ಉಂಟಲ್ಲ, ನನಗೆ ಖಳನಾಯಕನ ಪಾತ್ರಗಳು. ಉದಾಹರಣೆಗೆ ದೇವಿ ಮಹಾತ್ಮೆ ಆದರೆ ಮಹಿಷಾಸುರ ಬರ್ತಿತ್ತು, ಕಾರ್ತಿವೀರ್ಯಾರ್ಜುನ ಕಾಲದಲ್ಲಿ ಕಾರ್ತಿವೀರ್ಯಾರ್ಜುನ ಮಾಡ್ತಿದ್ದೆ, ಮೈರಾವಣ ಕಾಲದಲ್ಲಿ ಮೈರಾವಣ ಮಾಡ್ತಿದ್ದೆ. ಇಂಥ ವೇಷಗಳನ್ನೇ ಕೊಡ್ತಿದ್ದೆ ಹೆಚ್ಚಾಗಿ. ಸೊ ವೇಷಧಾರಿ ಆಗಿದ್ಕೊಂಡು ಮತ್ತೆ ಭಾಗವತರಾಗಿ ಯಾವತ್ತು ವೃತ್ತಿ ಜೀವನ ಆರಂಭಿಸಿದ್ರು? ಬಹುದೊಡ್ಡ ಕಥೆ ಅಮ್ಮ. ನನ್ನ ಕಾಲಿಗೆ ವೇಷ ಮಾಡಿ ಕುಣಿತ ಇರುವಾಗ ಈ ಕಲ್ಲು ತಾಗೋದು ಅಂತ ಹೇಳ್ತಾರಲ್ಲ, ನೀವು ಈ ಕಡೆ ಎಲ್ಲ ಏನು ಹೇಳ್ತಾರೆ ಗೊತ್ತಿಲ್ಲ ನನಗೆ. ಕಲ್ಲು ತಾಗೋದು ಅಲ್ಲಿಗೆ ತಾಗಿ ಅಲ್ಲಿ ನೆತ್ತರು ಹೆಪ್ಪುಗಟ್ಟದು, ರಕ್ತ ಹೆಪ್ಪುಗಟ್ತದೆ. ನಮ್ಮ ಹಳ್ಳಿ ಮಧ್ಯದಲ್ಲಿ ಔಷಧಿಯಲ್ಲಿ ಒಲೆಯ ಮೊದಲಿನ ಒಲೆಗಳುಂಟು, ಗ್ಯಾಸಿನ ಒಲೆಗಳಲ್ಲ, ಅಲ್ಲಿ ಉಪ್ಪು ಹಾಕಿ ಅದರ ಮೇಲೆ ಕಾಲಿಟ್ಟರೆ ಅದು ಗುಣ ಆಗ್ತಿತ್ತು ಅಂತ ಲೆಕ್ಕ. ನನಗೆ ಅದು ಗುಣ ಆಗಲಿಲ್ಲ. ಆಪರೇಷನ್ ಮಾಡಿಸಿದ್ದೆ ನಾನು. ಆಪರೇಷನ್ ಮಾಡಿಸಿದ್ದು ಡಾಕ್ಟ್ರ್ ತಪ್ಪು ಅಂತ ನಾನು ಹೇಳಿದೆ. ನನ್ನ ಗ್ರಹಚಾರ ಅಂತ ಹೇಳ್ತೇವೆ, ಅದರ ಮೇಲೆ ವಿಶ್ವಾಸ ಇದ್ದವ ನಾನು. ಜ್ಯೋತಿಷ್ಯ ಶಾಸ್ತ್ರದ ಮೇಲೆ, ಗ್ರಹಗತಿಯ ಮೇಲೆ ವಿಶ್ವಾಸ ಇದ್ದವ. ಗ್ರಹಚಾರದಿಂದಾಗಿ ಆಪರೇಷನ್ ಮಾಡಿದ್ದೇನೆ, ಸ್ವಲ್ಪ ವ್ಯತ್ಯಾಸ ಆಯಿತು. ಕಾಲು ಹೋಯ್ತು ಅಂದರೆ ಕಾಲು ವೀಕ್ ಆಗ್ತಾ ಬಂತು. ಆಮೇಲೆ ಕುಣಿಲಿಕ್ಕೆ ಆಗಲಿಲ್ಲ ನನಗೆ. ಹಾಗೆಂತೇಳಿ ಇದರ ತುಡಿತ, ಇದರ ಆಕರ್ಷಣೆ ಬಿಟ್ಟು ಹೋಗಲಿಲ್ಲ. ಯಾಕೆ ರಕ್ತಗತವಾಗಿ ಬಂದದ್ದು ಅಂದರೆ ನಮ್ಮ ದೊಡ್ಡ ತಂದೆಯವರಿಗೆ ಅವರ ತಂದೆಯಿಂದ ಬಂತು, ದೊಡ್ಡ ತಂದೆಯವರಿಂದ ನಮಗೆ ಬಂತು. ಅದು ನಮ್ಮ ವಾತಾವರಣವೇ ಹಾಗಿತ್ತು, ಅದು ಬಿಟ್ಟು ಹೋಗಲಿಲ್ಲ. ಭಾಗವತಿಗೆ ಆ ಸಮಯದಲ್ಲಿ ಕೇಳ್ತಿದ್ದೆ. ನಮ್ಮ ಮೇಳಕ್ಕೆ ಈ ಶಿಷ್ಯವೃಂದ, ವಿಠಲಶಾಸ್ತ್ರ ಶಿಷ್ಯವೃಂದ ಅಂತೇಳಿ ಇದ್ದಂಥ ಮೇಳಕ್ಕೆ ಪೂಜ್ಯ ಅಗರಿ ಭಾಗವತರು, ದೊಡ್ಡ ಅಗರಿ ಭಾಗವತರಾಗಿದ್ದರು. ಅವರ ಭಾಗವತಿಗೆ ಪ್ರಭಾವ ತುಂಬ ಆಗಿದೆ ನನ್ನ ಮೇಲೆ. ನಾನು ಹಾಗೆ ಕೇಳಿಯೇ ಕಲಿತದ್ದು ಸತ್ಯ ಸಂಗತಿಗಾದರೆ. ಈಗ ಇಂಥ ರಾಗದಲ್ಲಿ ಅಂತ ಹೇಳಿದರೆ ಆ ರಾಗ ನನಗೆ ಆ ಸನ್ನಿವೇಶ ಇದ್ದರೆ ಮಾತ್ರ ಬರ್ತದಲ್ಲಿ, ಇಲ್ಲದರೆ ಬರಲಿಕ್ಕಿಲ್ಲ. ಅಂದರೆ ಆ ಕಾಲದಲ್ಲಿ ನಿಮಗೆ ಹಾಗಾದರೆ ಭಾಗವತಿಕೆಗಿಂತಲೂ ಹೆಚ್ಚು ಆಕರ್ಷಕವಾಗಿದ್ದು ವೇಷ? ಕಲ್ತದ್ದು ಶಾಸ್ತ್ರೀಯವಾಗಿ ಅದೇ ನಾನು ಹೇಳಿದ್ದಲ್ಲ. ನಾನು ಇವತ್ತಿನ್ನೊಬ್ಬ ಕುಣಿಯುವವನಿಗೆ ಉಂಟಲ್ಲ ಹೇಳಿಕೊಡುವಷ್ಟು ಗೊತ್ತುಂಟು ನನಗೆ. ಅದರ ಬಾಯಿತಾಳ ಸಮೇತ ಕಲ್ತದ್ದನ್ನು ಆದ್ದಿದ್ದು ದೇವರ ಹೆಚ್ಚೆ ಹಾಗೆ ಏನು ಅಂತಾರೆ. ವೇಷ ಮಾಡ್ತಿದ್ದ ಕಾರಣ ಅದೊಂದು ಆ ವೇಷ ಹೀಗೆ ಆಗಬೇಕು ಅನ್ನುವಂಥ ಕಲ್ಪನೆ ರಂಗಸ್ಥಳಕ್ಕೆ ಬಂದ ಕೂಡಲೇ ನನಗೆ ಆಗ್ತಿತ್ತು. ಅಥವಾ ತಾಳಮದ್ದಳೆಯಲ್ಲಿ ಆದರೂ ನನ್ನ ಮನಸ್ಸಿನಲ್ಲಿ ಆ ವೇಷ ಅಥವಾ ಸ್ವಭಾವ ಕ್ರಿಯೇಟ್ ಆಗ್ತಿತ್ತು. ಅದು ರಂಗಸ್ಥಳದಲ್ಲಿ ಹಾಗೆ ಆಗಬೇಕು ಅನ್ನುವಂಥ ನಿರೀಕ್ಷೆ ಇರ್ತಿತ್ತು ನನಗೆ. ಅದು ಆಗಲಿಲ್ಲ ಅಂತಾರೆ ಸಿಟ್ಟು ಬರ್ತಿತ್ತು ನನಗೆ, ಸಿಕ್ಕಾಪಟ್ಟೆ ಸಿಟ್ಟು ಬರ್ತಿತ್ತು. ನಾನು ಕಠಿಣ ಮೇಳಕ್ಕಿಂತ ಸೇರಿದಂಥ ಟೈಮಲ್ಲಿ ಅದು ಗಣೇಶರ ಹತ್ರ ಎಲ್ಲ ಕೇಳಿ ರಂಗಸ್ಥಳದಲ್ಲಿ ಅವನು ನಿಲ್ಲಿಸಿ ಅದನ್ನು ಸರಿ ಮಾಡಿಯೇ ಕಳಿಸ್ತಿದ್ದೆ ನಾನು ಹಿಂಬದಿಗೆ. ಹೋಗಲಿಕ್ಕೆ ಬಿಡ್ತಿರಲಿಲ್ಲ ಆ ವೇಷವನ್ನು. ಇದು ಕುರಿಯ ಗಣಪತಿ ಶಾಸ್ತ್ರಿಯವರು ವೇಷಧಾರಿಯಾಗಿದ್ದುಕೊಂಡು ಕಾರಣಾಂತರಗಳಿಂದ ನಂತರ ಭಾಗವತರಾಗಿ ಬದಲಾದಂಥ ಇದು ವಿಷಯ. ಇನ್ನಷ್ಟು ಅವ್ರ ಜೊತೆ ಮಾತನಾಡೋಣ, ಆದರೆ ಒಂದು ಸಣ್ಣ ಬ್ರೇಕ್ನ ನಂತರ. ವಿರಾಮದ ಬಳಿಕ ಯಕ್ಷರಂಗ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ವೃತ್ತಿಪರ ಕಲಾವಿದನಾಗಿ ನಿಮ್ಮ ಯಕ್ಷಗಾನ ಯಾವ ಮೇಳದಿಂದ ಆರಂಭ ಆಯಿತು ಸರ್? ಕಟೀಲ್ ಮೇಳದಿಂದಮ್ಮ. ಹಾಂ, ಹೇಗಿತ್ತು ಸರ್ ಆ ಕಟೀಲ್ ಮೇಳದಲ್ಲಿ? ನಾವು ಕೇಳಿದ್ದೀವಿ 3 ದಶಕಗಳಕ್ಕೂ ಹೆಚ್ಚು ಕಾಲ ನೀವು ಕಟೀಲ್ ಮೇಳದಲ್ಲಿ ಭಾಗವತರಾಗಿದ್ರಿ. ಆ ಅನುಭವ ಹೇಗಿತ್ತು? ಅದು ಅನುಭವ ಅಂದರೆ ಮನಸ್ಸಿನಲ್ಲಿ ಹೇಳುವಂಥ ಅನುಭವ ಅಲ್ಲ, ಅದು ಬಾಯಿ ಬಿಟ್ಟು ಹೇಳುವಾಗಿಲ್ಲ. ಆದರೆ ಇದ್ದದ್ದನ್ನು ಹೇಳ್ತೇನೆ ನಾನು. ಆಗಿನ ಕಲಾವಿದರು ಭಯಂಕರ ಅದ್ಭುತ ಕಲಾವಿದರು. ಅದೇ ನಾನು ಹೇಳಿದೆಲ್ಲ, ಅವರಿಗೆ ದುಡ್ಡು ಬೇಕಿತ್ತು. ಹಾಗೆ ಹೇಳಿ ಸಮರ್ಪಣಾ ಭಾವದಿಂದ ಆ ಕ್ಷೇತ್ರದಲ್ಲಿ ದುಡಿತಿದ್ದರು ಅವರು ಅಂತೇಳಿ 100% ಅವರ ಕಾಂಟ್ರಿಬ್ಯೂಷನ್ ಅದಕ್ಕೆ. ಸುಮ್ಮನೆ ಬಂದು ರಂಗಸ್ಥಳಕ್ಕೆ ಹೋಗ್ತಿರಲಿಲ್ಲ. ಪಟ್ಟ ಚಂದಣ್ಣ, ಆಮೇಲೆ ಕೆರಗಟ್ಟಿ ಗುಡ್ಡಪ್ಪ ಗೌಟರು, ಗಂಗೆ ಶೆಟ್ಟಿ ಅವರೆಲ್ಲ ಈಗಲೂ ಇದ್ದಾರೆ ಪಾಪ. ಮತ್ತು ಇಂಥವರು ನರಸಿಂಹಭಟ್ರು ಮೊದಲಾಗಿದ್ದರು. ಇಂಥ ಜನಗಳಿದ್ದದ್ದು ಆ ಮೇಳದಲ್ಲಿ. ನಾನು ಬೆಳೆಯುವುದಕ್ಕೆ ಆ ವಾತಾವರಣ ನನಗೆ ಸಹಕಾರಿಯಾಯಿತು. ಆಗ ಹೌದು, ಒಂದು ಅತ್ಯದ್ಭುತ ಕಲಾವಿದರು ಇದ್ದರು. ಜೊತೆಗೆ ನೀವು ಹಲವಾರು ಪ್ರತಿಭೆಗಳನ್ನು ಯಕ್ಷಗಾನ ಕ್ಷೇತ್ರಕ್ಕೆ ಪರಿಚಯಿಸಿದ್ದೀರಿ. ಅದು ಹೌದು, ನಾನು ಪರಿಚಯಿಸಿದ್ದು ಅಂತ ನಾನು ಹೇಳುವುದಿಲ್ಲ. ಅವರಿಗೆ ಆ ಸಾಮರ್ಥ್ಯ ಇತ್ತು, ಅದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೇನೆ ನಾನು. ಖಂಡಿತ. ಅಂತ ಯಾರು ಸರ್ 2-3 ಕಲಾವಿದರ ಹೆಸರನ್ನು ಹೇಳ್ಬೋದಾ? ಎಷ್ಟು ಕಲಾವಿದರನ್ನು ಹೇಳ್ಬೋದಮ್ಮ. ಇವತ್ತು 6 ಮೇಳದಲ್ಲಿ, ಕಟೀಲು ಮೇಳದಲ್ಲಿ ಇರುವಂಥ ಕಲಾವಿದರು ಒಂದಾನೊಂದು ಕಾಲದಲ್ಲಿ 3ನೇ ಮೇಳದಲ್ಲೇ ಇದ್ದವರು. ಅದರಲ್ಲಿ ಉದಾಹರಣೆಗೆ ಪುರುಷೋತ್ತಮ ಅವರು, ನಮ್ಮ ಅಮ್ಮುಂಜೆ ಮೋಹನ್ ಕುಮಾರ್ ಅವರು, ಆ ಹುಡುಗ ಡೌರು ವೇಷ ಅಂತ ಹೇಳ್ತಾರೆ, ಕೋಡಂಗಿ ಅಂತ ಹೇಳ್ತಾರಲ್ಲ, ಅದು ಮಾಡಲಿಕ್ಕೆ ಸೇರಿದವರು ಕಟೀಲು ಮೇಳಕ್ಕೆ. ಅವನ ಹತ್ರ ಋತುಪರ್ಣವನ್ನು ಮಾಡಿಸಿದ್ದೇನೆ ನಾನು, ಅಭಿಯನ್ನು ಮಾಡಿಸಿದ್ದೇನೆ, ಎಲ್ಲ ವೇಷವನ್ನು ಮಾಡಿಸಿದ್ದೇನೆ. ಹಾಗೆ ತುಂಬ ಇವತ್ತಿರುವ 6 ಮೇಳದಲ್ಲಿರುವಂಥ ಹೆಚ್ಚಿನ ಮಹಿಷಾಸ್ತ್ರಗಳು ಉಂಟಲ್ಲ, ಎಲ್ಲ 3ನೇ ಸೆಟ್ಟಲ್ಲೇ ತಯಾರಾದವರು. ಈಗ ಭಾಗವತನಾಗಿ ಒಂದು ಯಕ್ಷಗಾನ ಪ್ರಸಂಗ ಸುಸೂತ್ರವಾಗಿ ನಡಿಬೇಕಾದ್ರೆ ಆತನ ಪಾತ್ರ ಏನು ಸರ್? ಭಾಗವತನ ಜವಾಬ್ದಾರಿಗಳು ತುಂಬ ಕಷ್ಟಮ್ಮ. ಅದು ಯಾಕಂದರೆ ಒಂದು ಪ್ರಸಂಗದಲ್ಲಿ
ಈಗ 2-3 ಮಂದಿ ಭಾಗವತರಿದ್ದಾರೆ. ಇಲ್ಲದಿದ್ದರೆ ಒಬ್ಬ ಭಾಗವತಿದ್ದಾನೆ, ಸಪೋಸ್ ನೀವೇ ಇದ್ದೀಗ ಭಾಗವತಿಗೆ ಮಾಡ್ತೀನಿ ಅಂತ ಇಟ್ಕೊಳ್ಳಿ. ನೀವು ಉದಾಹರಣೆಗೆ ಭೀಷ್ಮ ವಿಜಯ ಪ್ರಸಂಗ ತೆಕ್ಕೊಳ್ಳಿ, ಅಥವಾ ಯಾವುದೇ ಪ್ರಸಂಗ ತೆಕ್ಕೊಳ್ಳಿ, ಹಲವಾರು ಪಾತ್ರಗಳು ಬರ್ತದಲ್ಲ, ಆ ಪಾತ್ರಕ್ಕೆ ನೀವು ಹಾಡುವಾಗ ಆ ಪಾತ್ರ ಆಗಬೇಕಾಗ್ತದೆ. ನೀವು ಭಾಗವತಿಗೆ ಅನ್ನುವಂಥ ಜಾಗಕ್ಕೆ, ಅದಕ್ಕೆ ಭಾಗವತ ಅನ್ನುವಂಥ ಸೀಟಿಗೆ ಉಂಟಲ್ಲ, ಅದಕ್ಕೆ ಅಷ್ಟು ಇದು ಕೊಟ್ಟದ್ದು, ಅದಕ್ಕೆ ಇಂಪಾರ್ಟೆನ್ಸ್. ಅವ ಒಂದು ವೇಷಕ್ಕೆ ಹೇಳಿದರೆ ಸಾಕಾಗೋದಿಲ್ಲ. ಕೇವಲ ಈಗ ಭೀಷ್ಮ ವಿಜಯ ಇದ್ದಾರೆ, ಭೀಷ್ಮನನ್ನು ಮಾತ್ರ ಹೈಲೈಟ್ ಮಾಡಿದರೆ ಸಾಕಾಗೋದಿಲ್ಲ ಅಂತೇಳಿ ಅಂಬೆಯನ್ನು ಹೈಲೈಟ್ ಮಾಡಬೇಕಾಗ್ತದೆ. ಅವನಿಗೆ ಬ್ರಾಹ್ಮಣನ್ನು ಹೈಲೈಟ್ ಮಾಡಬೇಕು, ಅನುಸಲ್ವನನ್ನು ಅವನು ನೋಡಿಕೊಳ್ಬೇಕು, ಪರಶುರಾಮನಿಗೆ ಅವನಿಗೆ ಸ್ಕೋಪ್ ಕೊಡಬೇಕು. ಆ ಜವಾಬ್ದಾರಿ ಉಂಟು ಅವನಿಗೆ ಆ ಜಾಗಕ್ಕೆ. ಹೌದು. ನೀವು ಮುಮ್ಮೇಳದವರ ಜೊತೆ ಹಾಗೆ ನಿಮ್ಮ ಹಿಮ್ಮೇಳದಲ್ಲಿ ಚೆಂಡೆ ಮದ್ದಳೆಯವರ ಜೊತೆ ಆ ಹೊಂದಿಕೊಳ್ಳುವ ಗುಣ ಹೇಗಿರಬೇಕು ಭಾಗವತರಿಗೆ? ಅದು ನೋಡಿ, ಅದು ಅವರವರ ಮನೋಧರ್ಮ. ಉದಾಹರಣೆಗಾಗಿ ಈಗ ನನ್ನ ಪದ್ಯಕ್ಕೆ ಹೀಗೆ ವ್ಯವಹರಿಸಬೇಕು ಅಂತೇಳಿ ನನ್ನೊಟ್ಟಿಗೆ ಇದ್ದವರಿಗೆ ಗೊತ್ತಿರ್ತದೆ, ಭಾಗವತರು ಹೀಗೆ ಹೇಳ್ತಾರೆ ಅಂತೇಳಿ. ಆಟೋಮೆಟಿಕ್ಕಾಗಿ ಅದು ಎಸ್ಟಿಮೇಟ್ ಆಗಿ ಹೋಗ್ತದೆ. ಮುಮ್ಮೇಳದವರಿಗೆ ಗೊತ್ತಿರ್ತದೆ. ಈಗ ನನ್ನೊಟ್ಟಿಗೆ ತಿರುಗಾಟ ಮಾಡಿದವರಿಗೆ, ಉದಾಹರಣೆಗೆ ದೇವಿ ಮದ್ಮೆ ಅಥವಾ ಯಾವುದೇ ಪ್ರಸಂಗಗಳಾಗಲಿ, ನಾನು ಯಾವ ಪದ್ಯವನ್ನು ಹೇಗೆ ಹೇಳ್ತೇನೆ ಅಂತೇಳಿ ಗೊತ್ತಿರ್ತದೆ ಅವರಿಗೆ ಅಂತೇಳಿ. ರಾಗ ಬದಲಿಸ್ಬೋದು ನಾನು, ಆದರೆ ನಾನು ಎಲ್ಲಿ ಕಟ್ಟು ಮಾಡ್ತೇನೆ ಅದನ್ನು ತುಂಡು ಮಾಡೋದು ಅಂತ ಉಂಟಲ್ಲ, ಹೇಳ್ತಾ ಹೋಗೋದಲ್ಲ, ಅದು ಇಂಥ ಜಾಗದಲ್ಲೇ ಕಟ್ಟು ಮಾಡ್ತಾರೆ ಅಂತ ಗೊತ್ತಿರ್ತದೆ ಅವರಿಗೆ. ನಾನು ಯಾಕಂದರೆ ನಾನು ಯಕ್ಷಗಾನ ಅಂದರೆ ನಾನು ಮೇಯ್ನಾಗಿ ತಿಳ್ಕೊಂಡಿದ್ದೇನೆಂದರೆ ಅದು ಒಬ್ಬನ ಕಲೆ ಅಲ್ಲ, ಒಬ್ಬನಿಂದ ಆಗುವಂಥದ್ದಲ್ಲ. ಭಾಗವತ ಒಬ್ಬ ಚೆನ್ನಾಗಿ ಹಾಡ್ತಾನೆ ಅಂದ ಕೂಡಲೇ ಅದು ಯಕ್ಷಗಾನ ಆಗೋದಿಲ್ಲ. ಹಾಗೆ ವೇಷಧಾರಿ ಒಬ್ಬ ಚೆನ್ನಾಗಿ ಕುಣಿತಾನೆ, ಅಭಿನಯಿಸ್ತಾನೆ ಅಂತ ಹೇಳಿದ್ರೆ ಆಗೋದಿಲ್ಲ. ಅವ ಮಾತ್ರ ಫೋಕಸ್ ಆಗ್ತಾನೆ ಅಲ್ಲಿ. ಲೈಟಿಂಗ್ ಬೀಳುವುದುಂಟಲ್ಲ ಅವನ ಮೇಲೆ ಮಾತ್ರ. ಅಂಬೆ ಬಾರಿ ಚೆನ್ನಾಗಾಯಿತು, ಇಲ್ಲ ಚೆಂಡೆ ಬಾರಿ ಚೆನ್ನಾಗಿ ಬಾರಿಸಿದ್ರು, ಅದಕ್ಕೆ ಅವು ಇದಿಲ್ಲಲ್ಲ. ಆಟ ನೋಡಲಿಕ್ಕೆ ಬರುವಂಥವ್ರು, ಯಕ್ಷಗಾನ ನೋಡಲಿಕ್ಕೆ ಬರುವಂಥ ಜನಗಳು ಸಂಪೂರ್ಣ ಯಕ್ಷಗಾನವನ್ನು ನೋಡಲಿಕ್ಕೆ ಬರೋದು. ಈಗ ಅದು ಟ್ರೆಂಡ್ ಸ್ವಲ್ಪ ಚೇಂಜ್ ಆಗಿದೆ. ಕೆಲವರ ವೇಷ, ಕೆಲವರ ಪದ ಕೇಳೋದಕ್ಕೆ ಬರೋದು ಅಂತುಂಟು. ಆದರೆ ಈಗಲೂ ಅಂಥ ಜನಗಳಿದ್ದಾರೆ, ಸಂಪೂರ್ಣ ಆಟ ಹೇಗಾಗಿದೆ ಅಂತೇಳಿ ಟೋಟಲ್ ಮಾರ್ಕ್ ಹಾಕೋರು. ನಾನೀಗ ಸಭಿಕರಲ್ಲಿ ಯಾರು ವಿಜ್ಞಾಪನೆ ಮಾಡೋದಷ್ಟೇ, ನೀವು ಒಂದನ್ನು ಪಾಯಿಂಟ್ ಔಟ್ ಮಾಡಬೇಡಿ, ಸಂಪೂರ್ಣ ಆಟ ಹೇಗಾಗಿದೆ. ಅದು ಆಗಿಬಿಟ್ಟಿದ್ರೆ ಕ್ರಿಕೆಟ್ ಆಟದಾಗೆ ಇರಬೇಕು. ಅದು ಬೌಲಿಂಗ್ ಮಾಡಿದರೆ ಸಾಕಾಗೋದಿಲ್ಲ, ಕ್ಯಾಚ್ ಹಿಡಬೇಕು. ಕ್ಯಾಚ್ ಹಿಡಿಯಿದ್ರೆ ವಿಕೆಟ್ ಹೇಗೆ ಹೋಗ್ತದೆ ಹೇಳಿ ಅಂತ ನೀವು. ಎಷ್ಟು ಅಲ್ಲೇ ಬೌಲರ್ ಆದರೆ ವಿಕೆಟ್ ಸಿಕ್ಕುವುದಿಲ್ಲಲ್ಲ. ಹಾಗೆ ಭಾಗವತ ಎಷ್ಟು ಚೆನ್ನಾಗಿ ಹಾಡಿದರು, ಮುಮ್ಮೇಳದ ಅದಕ್ಕೆ ಅದರಿಂದ ಸ್ಪಂದನ ಇಲ್ಲ ಅಂತಾದರೆ ಪ್ರಯೋಜನ ಇಲ್ಲ. ಹಾಗಾಗಿ ಮುಮ್ಮೇಳ ಹಿಮ್ಮೇಳದ ಒಟ್ಟಾಗಿ ಮಾಡುವಂಥ ಕಲೆ ಅದು. ಅದಾದರೂ ಮಾತ್ರ ಅದು ಒಳ್ಳೆಯದಾಗ್ತದೆ, ಇದ್ದೆಲ್ಲರೂ ಒಳ್ಳೆಯದಾಗೋದಿಲ್ಲ ಅದು ಖಂಡಿತವೇ. ಭಾಗವತ್ರೆ, ಈಗ ನಮ್ಮ ಪ್ರೇಕ್ಷಕರಿಗೋಸ್ಕರ ನಿಮ್ಮ ಕಂಠಸಿರಿಯಿಂದ ಒಂದು ಹಾಡು, ಅಂದರೆ ನಮಗೆ ಗೊತ್ತಿದೆ ಹಿಮ್ಮೇಳ ಇಲ್ಲದೆ ಅದು ಹಾಡೋದು ಬಹಳ ಕಷ್ಟ ಆಗುತ್ತೆ ಅಂತ, ಆದರೂ ಕೂಡ ಒಂದು ನಮ್ಮ ಪ್ರೇಕ್ಷಕರಿಗೋಸ್ಕರ. ನೀವು ಭಾರಿ ಕಷ್ಟಕ್ಕೆ ಮಾಡಿಸ್ತೀರಿ. ಹರಿಯು ಬಗುತ್ತಲ್ಲಿ ಬೀದಿಯ ಜಠರವ ಪರಿಕಿಸುತ್ತ ಬಳಿಕಲ್ಲಿ ಕಂಡನು, ಸರಿದ ಕಲ್ಪದಿ ಲಯವ ಹೊಂದಿದ ಧರೆಯನೆಲ್ಲ ಸಾಕು ಸಾಕು. ಖಂಡಿತ ಸರ್, ನೀವು ಹಾಡ್ತಾ ಇದ್ರೆ ನಮಗೆ ಅದನ್ನ ನಿಲ್ಲಿಸುವಂತಹ ಮನಸ್ಸಂತೂ ಖಂಡಿತವಾಗ್ಲೂ ಆಗೋದಿಲ್ಲ. ಇಲ್ಲ ಹಾಗೆ ಹಾಡ್ಲಿಕ್ಕೆ ಆಗೋದಿಲ್ಲ, ಅದು ಶ್ರುತಿ ಬಿಟ್ಟು ಹೋಗ್ತದೆ, ಕಷ್ಟ ಆಗ್ತದೆ. ವೀಕ್ಷಕರೇ ಕೇಳಿದ್ರಲ್ಲ, ಇನ್ನಷ್ಟು ಇವರ ಅನುಭವಗಳನ್ನು ಹಂಚಿಕೊಳ್ಳೋದು ಬಾಕಿ ಇದೆ. ಆದರೆ ಅದಕ್ಕೂ ಮೊದಲು ಸಣ್ಣ ವಿರಾಮದ ಬಳಿಕ ಯಕ್ಷರಂಗ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಹಿರಿಯ ಭಾಗವತರಾಗಿ ನೀವು ಅಂದರೆ ಸುಮಾರು ವರ್ಷಗಳಿಂದ ಯಕ್ಷಗಾನವನ್ನು ನೋಡ್ತಾ ಬರ್ತಾ ಇರುವವರು, ಈ ಯಕ್ಷಗಾನ ಆರಂಭ ಹೇಗಾಯಿತು ಸರ್? ಯಕ್ಷಗಾನ ಕಲೆಯ ಉಗಮ, ಅದಕ್ಕೆ ಕಾರಣ ಏನಿತ್ತು, ಉದ್ದೇಶ ಏನಾಗಿತ್ತು ಸರ್? ಅದರಲ್ಲೂ ಕೂಡ ರಾಮಾಯಣ ಮಹಾಭಾರತ ಪುರಾಣದ ಕಥೆಯನ್ನೇ ಆರಿಸಿ ಅದನ್ನು ಪ್ರಸಾರ ಮಾಡುವಂತಹ, ಜನರಿಗೆ ಮುಟ್ಟಿಸುವಂತಹ ಒಂದು ಕಲೆ ಆಗಿರೋದ್ರಿಂದ ಇದರ ಉದ್ದೇಶ ಏನಾಗಿತ್ತು? ಕಡೆಗೆ ಶಬ್ದವೇ ಕಲಾ ಆರಾಧನೆ ಅಂತಾರಲ್ಲ ತಾಯಿ. ಪುರಾಣದ ಜ್ಞಾನ ಇಲ್ಲದವರಿಗೆ, ಅಂದರೆ ಅಕ್ಷರಸ್ಥರು ಕಡಿಮೆ ಇದ್ದದ್ದು ಆ ಕಾಲದಲ್ಲಿ, ಅವರು ಈ ರಂಗದಲ್ಲಿ ನಡೆಯುವುದನ್ನು ಉಂಟಲ್ಲ ನೋಡಿ, ಈ ಪದ್ಯವನ್ನು ಕೇಳಿ ಅದು ಎಂಥದ್ದು ಅಂತ ಹೇಳ್ತಿದ್ದರು. ಅವರಿಗೆ ಹೊರತಿದ್ದಂಥ ಜ್ಞಾನ ಯಕ್ಷಗಾನದಿಂದಲೇ ಬಂದದ್ದು ಅಂತೇಳಿ. ಅಂದರೆ ದೃಷ್ಟಾಂತವಾಗಿ ಟಾರ್ಚ್ ಲೈಟ್ ಇಲ್ಲ, ಎಂಥದ್ದಿಲ್ಲ ಅಂತ, ಬೆಳಕಿಲ್ಲ ಅಂತ ಕಾಲದಲ್ಲಿ 15 ಮೈಲ್ 20 ಮೈಲ್ವರೆಗೆ ಉಂಟಲ್ಲ ಮಡಲಿನ ಸೂಟ್ ಹಿಡ್ಕೊಂಡು ಆಟ ಹೋಗಿ ನೋಡ್ತಿದ್ದರು. ಮತ್ತೊಂದು ಸುಲಭ ಬಂದು ಒಂದು ದುಷ್ಟ ಶಕ್ತಿಗೆ ಅಲ್ಲಿ ನಾಶ ಉಂಟು, ಒಳ್ಳೆ ಶಕ್ತಿ ಯಾವುದಂತೂ ಶಿಷ್ಟ ಶಕ್ತಿ ಅಂತ ನಾವು ಹೇಳ್ತೇವೆ, ಅದಕ್ಕೆ ಉಳಿ ಉಂಟು. ಈಗ ನೀವು ಕುರುಕ್ಷೇತ್ರ ತಗೊಳ್ಳಿ, ರಾಮಾಯಣ ತಗೊಳ್ಳಿ, ಯಾವ ತಗೊಂಡ್ರೆ ಹಾಗೆ ಅಲ್ವಾ. ಈಗ ಯಕ್ಷಗಾನ ಕಲೆಯಲ್ಲಿ ಸರ್ ಆ ಕಾಲದಿಂದ ಈ ಕಾಲಕ್ಕೆ ಸಾಕಷ್ಟು ಬದಲಾವಣೆಗಳಾಗಿವೆ. ಹಿಮ್ಮೇಳದಲ್ಲಿರ್ಬೋದು, ಪ್ರಸಂಗದ ಕತೆಗಳಲ್ಲಾಗಿರ್ಬೋದು, ಜೊತೆಗೆ ವೇಷಭೂಷಣಗಳಲ್ಲಾಗಿರ್ಬೋದು, ಇದು ಯಕ್ಷಗಾನಕ್ಕೆ ಪೂರಕವಾ ಹೇಗೆ ಅಂತ ನಿಮ್ಮ ಅಭಿಪ್ರಾಯ? ಕೆಲವು ವಿಷಯಗಳು ಪೂರಕಮ್ಮ,
ಕೆಲವು ವಿಷಯಗಳ ಅಗತ್ಯ ಇಲ್ಲ, ಕೆಲವು ಪೂರಕವಾಗಿಯೇ ಉಂಟು. ಭಾಗವತಿಕೆ ವಿಚಾರದಲ್ಲಿ ಏನು ಸಂಗೀತವನ್ನು ಅಳವಡಿಸುವಂತಹ ಒಂದು ಪದ್ಧತಿ ಮುಂದುವರಿತಾ ಬಂದಿದೆ, ಇದು ಹೇಗೆ ಅಂತ ಅನಿಸುತ್ತೆ ಸರ್? ಸಂಗೀತವನ್ನು ಅಳವಡಿಸಿದವರು ಹಿಂದೆ ಇದ್ದರು, ಹಾಗಾಗಿ ಸಂಗೀತವನ್ನು ಅಳವಡಿಸೋದಕ್ಕೆ ನಿಷೇಧ ಇಲ್ಲಲ್ಲ. ಹಾಗೆ ಅಂತೇಳಿ ದ್ಯಾರ್ ಶುಡ್ ಬಿ ಲಿಮಿಟ್, ಅದಕ್ಕೊಂದು ಲಿಮಿಟ್ ಬೇಕು ಮಾತ್ರ. ಅದೀಗ ದಾಮೋದರ ಮಂಡೇಶ್ವರ ಹಿಂದೆ ಮೈಂದೆ ಪರಿಗಳು ಅಂತ ಇದ್ದರಂತೆ, ನಾನು ನೋಡಲಿಲ್ಲ ಅವರನ್ನು. ಅವರು ಸಂಗೀತ ಶೈಲಿಯಲ್ಲಿ ಹೇಳ್ತಿದ್ದದ್ದು ಪದ್ಯ. ಆಮೇಲೆ ನೋಂಡರ್ ಅಂತೇಳಿ ಒಬ್ಬರು ಭಾಗವತರಿದ್ದರು, ಅವರು ಸಂಗೀತ ಶೈಲಿಯಲ್ಲಿ ಅವರ ಪದ ಹತ್ರ ಕೇಳಿದ್ದೇನೆ ನಾನು, ಸಂಗೀತ ಶೈಲಿಯಲ್ಲಿ ಹೇಳ್ತಿದ್ದದ್ದು. ಆಮೇಲೆ ದಾಮೋದರ ಮಂಡೇಶ್ವರ ಬಂದರು, ಅವರು ಸಂಗೀತ ಪದ್ಧತಿಯಲ್ಲಿ ಹೇಳ್ತಿದ್ದದ್ದು. ಇನ್ನು ಪ್ರೇಕ್ಷಕರಿಗೋಸ್ಕರ ಅಂದರೆ ಪುರಾಣದ ಕಥೆಗಳಲ್ಲಿ ಜನರಿಗೆ ಆಸಕ್ತಿ ಇರೋದಿಲ್ಲ ಅನ್ನೋ ಕಾರಣಕ್ಕೆ ಸಿನಿಮೀಯ ಮಾದರಿ ಇರ್ಬೋದು, ಕಾಲ್ಪನಿಕ ಕಥೆಗಳನ್ನು ಈಗ ಪ್ರಸಂಗಗಳನ್ನಾಗಿ ಮಾಡಿ ಆಟಕ್ಕೆ ಕೊಡುವಂಥದ್ದು, ಈ ಕಥೆಗಳ ಬಗ್ಗೆ ಏನು ಹೇಳ್ತೀರಾ ಸರ್? ಕಥೆಯ ಆಶಯ ಏನುಂಟು, ಒಳ್ಳೆ ಮೌಲ್ಯವನ್ನು ಸಮಾಜಕ್ಕೆ ಕೊಡುವಂಥದ್ದು. ಅದರಲ್ಲಿ ಏನಾದರೂ ಒಳ್ಳೆಯ ಅಂಶ ಸಮಾಜಕ್ಕೆ ಸಿಗುವುದಂತಿದ್ದರೆ ಯಾವ ಕಥೆಯನ್ನು ಆಡ್ಬೋದು, ಪುರಾಣ ಕಥೆ ಅಂತಲ್ಲ. ಇಲ್ಲ ಅಂತ ಅದನ್ನು ಆಡಬಾರ್ದು, ಅಷ್ಟು ಹೇಳ್ತೇನೆ. ಮತ್ತು ವೇಷಗಳ ನನ್ನ ಇಚ್ಛೆ ನಾನು ಹೇಳುವಂತಹ ಪ್ರಕಾರ ಯಕ್ಷಗಾನವಾಗಿದ್ದರೆ ಒಳ್ಳೆಯದು. ಸರಿ ಸರ್, ಈಗ ನೀವು ಅರ್ಧ ಶತಮಾನದ ಹಿಂದೆ ನೀವು ಯಕ್ಷಗಾನ ಕ್ಷೇತ್ರಕ್ಕೆ ಪಾದಾರ್ಪಣೆ ಮಾಡಿದವರು, ಆಗ ಇದ್ದ ಯಕ್ಷಗಾನಕ್ಕೆ ಒಂದು ಬೆಲೆ ಮೌಲ್ಯ ಈಗ ಹೇಗಿದೆ ಸರ್? ಈಗ ಜಾಸ್ತಿ ಉಂಟು, ಆಗಿಂದ ತುಂಬ ಜಾಸ್ತಿ ಉಂಟು ಈಗ. ಸೊ ಖುಷಿಯಾಗುತ್ತೆ ನೀವು ಕಲಾವಿದನಾಗಿ. ತುಂಬ ಜಾಸ್ತಿ ಉಂಟು. ನಾವು ಇರುವ ಕಾಲದಲ್ಲಿ ಇಷ್ಟು ಬೆಲೆ ಇರಲಿಲ್ಲ, ಈಗ ಹಾಗಲ್ಲ. ಯಕ್ಷಗಾನ ಕಲಾವಿದನಿಗೆ ಉಂಟಲ್ಲ, ನಮ್ಮ ಆ ಕಾಲದಲ್ಲಿ ಹೇಗಿತ್ತಂದರೆ ಮನೆಯಲ್ಲಿ ಏನಾದರೂ ಅವನಿಗೆ ಇದ್ದರೆ ಮಾತ್ರ ಯಕ್ಷಗಾನದ ಕಸುಬು ಮಾಡ್ಬೋದು, ಇಲ್ಲದ್ರೆ ದಿವಸ ಹೋಗ್ಲಿಕ್ಕಿಲ್ಲ, ಆ ರೀತಿ ಇತ್ತು. ಈಗ ಹಾಗಲ್ಲ. ಈಗ ಮನೆಯಲ್ಲಿ ಏನಿಲ್ಲದೆ ಇದ್ದರೂ ಖಾಲಿ ಯಕ್ಷಗಾನವನ್ನೇ ಹೇಳಿ ದಿನ ಕಳೆಯುವಂಥ ಜನಗಳಿದ್ದಾರೆ. ಇನ್ನು ಸರ್, ಯಕ್ಷಗಾನ ಕ್ಷೇತ್ರಕ್ಕೆ ಈಗ ಹೊಸದಾಗಿ ಸೇರ್ತಾ ಇರುವಂತಹ ಕಲಾವಿದರ ಬಗ್ಗೆ ನಿಮಗಿರುವಂತಹ ಅಭಿಪ್ರಾಯ ಏನು ಸರ್, ಅಥವಾ ಕೊಡುವ ಸಲಹೆ ಏನು ಸರ್? ಒಳ್ಳೆ ಅಭಿಪ್ರಾಯ ಉಂಟಮ್ಮ, ಅವರು ಇನ್ನೂ ಇಂಪ್ರೂವ್ಮೆಂಟ್ ಆಗಬೇಕು ಮಾತ್ರ. ಅಂದರೆ ಈಗ ಎಂತ ಮಾಡ್ತಾರಂದರೆ, ನಾನು ನೋಡ್ತಾ ಇದ್ದಾಗೆ ನಾನು ತುಂಬ ಕಡೆ ನೋಡಿದ್ದೇನೆ, ಅವರ ವೇಷ ಅಥವಾ ಅವರದ್ದು ಕೆಲಸಲ್ಲಿ ಆದ ಕೂಡಲೇ ಅವರು ಎದ್ದು ಹೋಗ್ತಾರೆ. ಅದು ಹೋಗಬಾರದು ನನ್ನ ಅಭಿಪ್ರಾಯ ಪ್ರಕಾರ. ಅವ್ರು ರೆಸ್ಟ್ ಮಾಡಲಿ. ಈ ಮೊದಲಿನಾಗೆ 2 ವೇಷ 3 ವೇಷ ಮಾಡೋದು ಬೇಡ, ಒಂದೇ ವೇಷ ಮಾಡಲಿ, ರೆಸ್ಟ್ ಮಾಡಲಿ. ಆದರೆ ಮತ್ತೊಬ್ಬ ವೇಷಧಾರಿ ಏನು ಮಾಡ್ತಾನೆ ಅಂತೇಳಿ ನೋಡಿಕೊಡ್ಬೇಕು. ಅವರು ನೋಡಿಯೇ ಕಲಿಯೋದು ಕಲೆ ಅಂತ. ಇದಕ್ಕೆ ರಿಟರ್ನ್ ಉಂಟಲ್ಲ. ಯಾಕೆ ಹೇಳ್ತೇನೆ ಅಂದರೆ, ಈಗ ನಾನೊಂದು ಭಾಗವತನಾಗೆ ಹೇಳೋದು, ನಾನು ನನ್ನಿಂದ ಹಿರಿಯ ಭಾಗವತರು ಅಥವಾ ನನ್ನಿಂದ ಕಿರಿಯ ಭಾಗವತರು ಸರಿಯಾಗಿ ಗೊತ್ತಿದ್ದವರನ್ನು ಆಡಿಸುವಾಗ ಅದನ್ನು ನೋಡಿದರೆ ಮಾತ್ರ ನನಗೆ ಬಂದಿತ್ತಲ್ಲದೆ ಬರೆದು ಟೆಸ್ಟ್ ಪುಸ್ತಕ ಇಲ್ಲಲ್ಲ ಇದಕ್ಕೆ. ಇನ್ನೊಬ್ಬ ವೇಷಧಾರಿ ಇಲ್ಲ, ಇನ್ನೊಬ್ಬ ಕಲಾವಿದ ಮಾಡುವಾಗ ಅವ ಹೇಗೆ ಮಾಡ್ತಾನೆ, ಎಂಥದ್ದು ಮಾಡ್ತಾನೆ, ಅವ ಹೇಗೆ ಪದ ಹೇಳ್ತಾನೆ, ಅವ ಹೇಗೆ ನಡೆಸ್ತಾನೆ ಆಟವನ್ನು ಅಂತ ಹೇಳೋದನ್ನು ನಾನು ಕ್ಲೀನಾಗಿ ಒಬ್ಸರ್ವ್ ಮಾಡಿದರೆ ಮಾತ್ರ ನನಗೆ ಅದು ಗೊತ್ತಾಗಿತ್ತಲ್ಲ, ಅದು ಗೊತ್ತಾಗೋದಿಲ್ಲ. ಯಾಕಂದರೆ ಇದಕ್ಕೆ ಬರೆದಿಟ್ಟದ್ದು ಯಾವುದು ಪಠ್ಯ ಪುಸ್ತಕವೇ ಇಲ್ಲ. ಈಗಿದ್ದರಿಂದ ಹಾಳಾಗಬಾರ್ದು ಇನ್ನು. ಹಾಗೆಂತ ಈಗಲೇ ಒಳ್ಳೆಯದುಂಟು ಅಂತ ಹೇಳೋದಿಲ್ಲ, ಹಾಗೆಂತ ಸಂಪೂರ್ಣ ಹಾಳಾಗಲಿಲ್ಲ. ಒಂದು ಆಸೆ ಉಂಟು. ಯಾಕಂದರೆ ಕೆಲವು ಯುವ ಕಲಾವಿದರು ಮೇಳದಲ್ಲೇ ಇದ್ದವರು ಉಂಟಲ್ಲ, ಸರಿಯಾಗಿ ಇದ್ದಾರೆ, ಈಗ ತಯಾರಾಗ್ತಾ ಇದ್ದಾರೆ. ಹಾಗಾಗಿ ನಾಶ ಆಗೋದಿಲ್ಲ ಖಂಡಿತ. ಮತ್ತು ಹೇಗೆ ಯಾವ ರೂಪದಲ್ಲಿ ಉಳಿಯುತ್ತದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಯಾಕೆ ಹೇಳೋದಿಲ್ಲ ಅಂದರೆ, ಹಿಂದಿನಲ್ಲೇ ನಡೆದು ಬಂದಾಗ ಈಗ ಇಲ್ಲ. ನಾನು ಸಣ್ಣದಿರುವಾಗ ನೋಡ್ತಾ ಇದ್ದಾಗ ಈಗ ಇಲ್ಲ ಯಕ್ಷಗಾನ. ಇನ್ನು ಸರ್, ಕುರಿಯ ಗಣಪತಿ ಶಾಸ್ತ್ರಿಯವರ ಅಭಿಮಾನಿಗಳಿಗೆ ನೀವು ಹೇಳೋದಾದರೆ ನಿಮ್ಮ ಈ ಯಕ್ಷಗಾನದ ಕಲೆಯ ಜೀವನ ಹೇಗೆ ಮುಂದುವರಿಯುತ್ತೆ? ನಾನು ಏನು ಅಂತ ಹೇಳಿ, ನನ್ನ ಅಭಿಮಾನಿಗಳು ನನ್ನಿಂದ ಯಾವುದನ್ನು ನಿರೀಕ್ಷಿಸಿದಾರ, ನನ್ನನ್ನು ಯಾವುದನ್ನು ನಿರೀಕ್ಷೆ ಪಟ್ಟಿದ್ದಾರ, ಅದನ್ನು ನಾನು ಖಂಡಿತ ಕೊಡ್ತೇನೆ ಅವರಿಗೆ. ನಾನು ಈವರೆಗೆ ಹೇಳ್ತಾ ಬಂದಿದ್ದಂಥ ಯಾವುದೋ ಒಂದು ಪದ್ಧತಿ ಉಂಟು, ಯಾವ ಕ್ರಮ ಉಂಟು, ಇದನ್ನು ನಾನು ಚೇಂಜ್ ಮಾಡುವುದಿಲ್ಲ, ಖಂಡಿತ ಮಾಡುವುದಿಲ್ಲ. ಯಾಕೆ ಮಾಡುವುದಿಲ್ಲ ಅಂದರೆ, ನನಗೆ ಗುರುಪದೇಶ ಇಲ್ಲ. ಹಾಗೆಂತೇಳಿ ನಾನು ಮಾಡೋದೇ ಸರಿ ಅಂತ ನಾನು ಹೇಳೋದು ಇಲ್ಲ. ಆದರೆ ನೀವು ನಿಮ್ಮದೇ ಒಂದು ಛಾಪು ಸೃಷ್ಟಿಸಿಕೊಂಡಿದ್ದೀರಾ ಸರ್, ನೀವು ಅದರಿಂದಲೇ ಗುರುತಿಸಲ್ಪಡ್ತೀರಾ. ಆ ಒಂದು ಯಕ್ಷಗಾನದ ನಿಜವಾದ ಒಂದು ಫೀಲ್ ಬರುತ್ತೆ ನಿಮ್ಮ ಭಾಗವತಿಕೆಯನ್ನು ಕೇಳ್ತಾ ಇದ್ದರೆ. ಹೌದಮ್ಮ, ಅದನ್ನು ನನ್ನನ್ನು ಗುರುಗಳು ತಯಾರು ಮಾಡಿದ್ದೆ ಹಾಗೆ. ಅವರು ಪೂಜ್ಯ ನರಸಿಂಹಭಟ್ರು ನನಗೆ ಹೇಳ್ತಿದ್ದದ್ದೇ ಹಾಗೆ, ನೀನು ಯಾವ ರಾಗ ಅಂತ ಆಲೋಚನೆ ಮಾಡಬೇಡ, ಆ ಸನ್ನಿವೇಶ ಏನು ಅಂತ ನೋಡು, ಆ ಪಾತ್ರ ಏನು ಅಂತ ನೋಡು, ಹಾಗೆ ಹಾಡು, ಹಾಗೆ ತಗೊಂಡು ಹೋಗೋ ಆಟ ತಾಣಮದ್ದೇಳಿ ಹಾಗೆ ಹಾಡು ಅಂತೇಳಿ. ಅದೇ ನಾನಾಗ ಫಸ್ಟ್ ಹೇಳಿದೆ ನಿಮ್ಮ ಕ್ವಶನಿಗೆ ಪ್ರಶ್ನೆ, ಭಾಗವತ ಯಾಕೆ ಮೇಲೆ ಬಾಕಿದ್ದವರಿಂದ ಮೇಲೆ ಅಂದರೆ, ಅವೆಲ್ಲ ವೇಷ ಪರಕಾಯ ಪ್ರವೇಶ ಮಾಡಬೇಕಾಗುತ್ತೆ, ಎಲ್ಲ ವೇಷದ್ದು. ಅದು ಕಷ್ಟ ಉಂಟು ಸರ್.
ಈಗ ಕಾರ್ಯಕ್ರಮವನ್ನು ಮುಗಿಸುವಂಥ ಸಮಯ ಆಗಿದೆ. ನಮಗೆ ಸಮಯದ ಮಿತಿ ಇದೆ ನಿಮ್ಮ ಹತ್ರ, ಆದರೆ ವಿಚಾರಗಳನ್ನು ಹಂಚಿಕೊಳ್ಳೋದು ಬಹಳಷ್ಟಿದೆ. ಆದರೂ ಕೂಡ ಈಗ ಕಾರ್ಯಕ್ರಮದ ಕೊನೆಯ ಭಾಗವಾಗಿ ನಿಮ್ಮ ಅಭಿಮಾನಿಗಳಿಗಾಗಿ ಇನ್ನೊಂದು ನಿಮ್ಮ ಕಂಠಸಿರಿಯಿಂದ ಹಾಡು ಸರ್. ಸುಲಭ ಭಯ ನಿನಗಿಲ್ಲ ಮುಂದಕ್ಕೆ, ಹರುಷದಲ್ಲಿನ ಕವನೆ ಪಾಲಿಸೋ, ಸ್ಮರಿಸುತ್ತೆನ್ನ ಪದಾರವಿಂದವ ನಿರತರಿಯೇ. ನೋಡಿದ್ರಲ್ವ ವೀಕ್ಷಕರೇ, ಇಂತಹ ಒಂದು ಮಹಾನ್ ಚೈತನ್ಯ, ಮಹಾನ್ ಕಲಾವಿದ ಇವತ್ತು ನಮ್ಮ ಜೊತೆಗಿದ್ರು. ಅರ್ಧ ಗಂಟೆಗಳ ಕಾಲ ಅವರ ಅನುಭವಗಳನ್ನು ಹಂಚಿಕೊಂಡ್ರು. ಇನ್ನು ಮುಂದಿನ ವಾರ ಇನ್ನೊಬ್ಬ ಮಹಾನ್ ಕಲಾವಿದನ ಜೊತೆಗೆ ನಾನು ಭೇಟಿ ಆಗ್ತೀನಿ. ಸುದ್ದಿ ಟಿವಿ, ನಾವು ಸುಳ್ಳು ಹೇಳಲ್ಲ.